ಆ, ನಮಸ್ಕಾರ ಸ್ನೇಹಿತರೆ. ಇವತ್ತು ಸ್ವಲ್ಪ ಜನ ನೀಡಿ ಪೀಪಲ್‌ಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಣ ಅನ್ಕೊಂಡಿದೀವಿ. ನಾನು ಮತ್ತೆ ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಆಲ್ರೆಡಿ 2 ಕಾರ್ ಫಿಲ್ ಮಾಡಿದೀವಿ. ಸೊ, ಒಂದ್ ಬ್ಯಾಗಲ್ಲಿ 1 ಬ್ಲಾಂಕೆಟು, 1 ಕೆಜಿ ರೈಸು, ರವೆ, ಬೆಲ್ಲ ಎಲ್ಲ ಇದೆ. ಅವ್ರಿಗೇನೇನ್ ಅವಶ್ಯಕತೆ ಇದೆ ಅದೆಲ್ಲ ಇದೆ. ಸೊ, ಅದನ್ನೆಲ್ಲ ತುಂಬಿಸಿದೀವಿ. ಇವಾಗ ಹೋಗಿ ಡೊನೇಟ್ ಮಾಡ್ಬೇಕು. ಲಾಸ್ಟ್ ಟೈಮ್ ನನ್ನ ಬರ್ತ್‌ಡೇಗೆ ಒಂದು ವಿಡಿಯೋ, ಒಂದು ಫೋಟೋ ಎಲ್ಲ ಪೋಸ್ಟ್ ಮಾಡಿದ್ದೆ. ಸೊ, ತುಂಬಾ ಜನ ಇನ್‌ಸ್ಪೈರ್ ಆಗಿ ನೀವು ಕೂಡ ಮಾಡಿದೀನಿ ಅಂತ ಹೇಳಿದ್ದುಂಟು. ಸೊ, ಅದರಿಂದ ನನಗೂ ಖುಷಿ ಆಯ್ತು. ನನ್ನಿಂದ ಸ್ವಲ್ಪ ಜನ ಇನ್‌ಸ್ಪೈರ್ ಆಗಿ ಮಾಡಿದೀರಾ ಅಂತ. ಸೊ, ಅದೇ ತರ ಇನ್‌ಸ್ಪೈರ್ ಮಾಡ್ಲಿಕ್ಕೆ ಅಂತಾನೆ ಇದನ್ನೂ ಮಾಡ್ತಾ ಇದೀನಿ. ದಯವಿಟ್ಟು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಬೇರೆಯವ್ರಿಗೆ. ಇವಾಗ ನನ್ನ ಕೈಲಿ ಇಷ್ಟ ಆಗ್ತಿದೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದೀನಿ. ನಿಮ್ ಕೈಲೂ ಎಷ್ಟಾಗುತ್ತೋ ಅಷ್ಟು ಮಾಡಿ ಒಳ್ಳೇದಾಗತ್ತೆ. ಅಷ್ಟೇ. ಬನ್ನಿ ಹೊರಡೋಣ. ಇದೆಲ್ಲ ರೆಡಿ ಮಾಡ್ತವ್ರೆ. ಇವಾಗ ಹೊರಟಿದೀವಿ. ಎಲ್ಲ ಲಗೇಜ್ ಎಲ್ಲ ತುಂಬಿಕೊಂಡು ಅಲ್ಲಿ ಆಲ್ರೆಡಿ ಇನ್ನೊಂದು ಕಾರ್ ಹೋಗ್ತಿದೆ. ಸೊ, 2 ಕಾರಲ್ಲೂ ತುಂಬಿಸ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಫಸ್ಟ್ ಟೈಮ್ ಈ ತರ ಇನ್ ಕ್ರೌಡ್ ಅಲ್ಲಿ ಹೋಗಿ ಮಾಡ್ತಾ ಇರೋದು. ಅವತ್ತೆಲ್ಲ ಹೋಗಿ ಅನಾಥಾಶ್ರಮದಲ್ಲಿ ಮಾಡಿದ್ದು. ಸೊ, ಅವತ್ತೇನು ಅಷ್ಟೊಂದು ಭಯ ಇರಲಿಲ್ಲ. ಇವತ್ತು ಒಂಚೂರು ಭಯ ಆಗ್ತಿದೆ. ಒಳ್ಳೆ ಕೆಲಸ ಮಾಡೋಕ್ಕೂ ಭಯ ಆಗ್ತಿದೆ. ನೋಡೋಣ ಹೇಗಿರುತ್ತೋ. ಇಲ್ಲಿಂದ ಸ್ವಲ್ಪ ದೂರ ಇದೆ ಹೋಗ್ಲಿಕ್ಕೆ. ಬಟ್ ಒಂದು ನರ್ವಸ್ ಏನಾಗ್ತಿದೆ ಅಂತಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವೇನೋ ಜನರಲ್ ಆಗಿ ಅನಲೈಸ್ ಮಾಡಿ ಬೇಸಿಕ್ ನೀಡ್ ಏನಿರುತ್ತೆ ಒಬ್ಬ ಮನುಷ್ಯಂಗೆ, ಊಟ, ಬೆಡ್ಶೀಟು, ಇದೆಲ್ಲ ಅನಲೈಸ್ ಮಾಡಿ ನಾವು ಅದನ್ನ ಕೊಡ್ತಾ ಇದೀವಿ. ಇವಾಗ ನಾವು ಅಲ್ಲಿ ಹೋದಾದ್ಮೇಲೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಹೇಗಿರುತ್ತೆ ಅಂತ. ಯಾಕಂದ್ರೆ ಬೆಳಿಗ್ಗೆ ಟೋಕನ್ ಕೊಡಕ್ ಹೋಗಿದ್ದೆ ನಾನು. ಅವಾಗ ತುಂಬಾ ಜನ ಬಂದು ಎಷ್ಟೊಂದ್ ಜನ ಕೇಳ್ತಾ ಇದ್ರು. ಮೋಸ್ಟ್ ಪ್ರಾಬಲಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಹೈ ಇರುತ್ತೆ ಅನ್ಸುತ್ತೆ. ಬಟ್ ಇವಾಗ ನನ್ನ ಕೈಯಲ್ಲಾಗಿದ್ದು ನಾ ಇಷ್ಟು ಮಾಡ್ತಾ ಇದ್ದೀನಿ. ಮೋಸ್ಟ್ ಪ್ರಾಬಲಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡೋ ಅಷ್ಟು ಒಂದಲ್ಲ ಒಂದ್ ದಿವಸ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನೀವು ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ಆದಷ್ಟು ಹೆಲ್ಪ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ. ಬಡವನ ಕಣ್ಣರು ಬೆಳಕಾದರೆ ಅದು ಪ್ರೇಮವೇ. ಕೊರಳಿದು ಕಂಪಿಸಿ ಬೆಗೆಯಾದರೆ ಅದು ಪ್ರೇಮವೇ. ತಿರುಬಲಿ ದೇವರೇ ಎದುರಾದರೆ ಅದು ಪ್ರೇಮವೇ. ಗಾಳಿಯಲ್ಲಿ ಬೆಚ್ಚನೆ ಅಲೆ ಇದೆ. ಹೃದಯಕ್ಕೆ ಹೇಗೋ ದಾರಿ ಗೊತ್ತಾಗಿದೆ. ನಕ್ಷೆಯ ನೀಡದೆ ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ. ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ. ಫೈನಲಿ ಗೈಸ್ ಕೊಟ್ವಿ. 100 ಕಿಟ್ ತಗೊಂಡೋಗಿದ್ವಿ. 100 ಕೂಡ ಕಂಪ್ಲೀಟ್ ಆಯ್ತು. ಆದ್ರೂ ಇನ್ ಸ್ವಲ್ಪ ಜನ ಶಾರ್ಟೇಜ್ ಆಯ್ತು. ನಾವು ಟೋಕನ್ ಕೊಟ್ಟಿದ್ವಿ. ಅದಾದ್ಮೇಲೆ ತುಂಬಾ ಜನ ಬಂದಿದ್ರು. ಎಲ್ಲಾರ್ಗೂ ಕೊಡೋ ಅಷ್ಟೊತ್ತಿಗೆ ಸಾಗೋಯ್ತು. ಬಟ್ ಫೀಲಿಂಗ್ ವೆರಿ ಬ್ಲೆಸ್ಡ್. ತುಂಬಾ ಖುಷಿ ಆಗ್ತಿದೆ. ಈ ತರ ಖುಷಿ ಮೋಸ್ಟ್ ಪ್ರಾಬಲಿ ಎಲ್ಲೂ ಸಿಗಲ್ಲ. ಇಂಥದ ಮಾಡಿದ್ರೇನೆ ಸಿಗೋದು. ಇದು ನಾನು ಹೇಳಕ್ಕಾಗಲ್ಲ ಎಂತ ಖುಷಿ ಅಂತ. ನೀವು ಒಂದ್ಸತಿ ಮಾಡಿ ಅನುಭವಿಸ್ತಿರಲ್ಲ ಅವಾಗ ಗೊತ್ತಾಗುತ್ತೆ ಇದು ಎಂತ ಖುಷಿ ಅಂತ. ತುಂಬಾ ಖುಷಿ ಆಗ್ತಿದೆ. ಬಟ್ ಅದೇ ಇನ್ನೊಂದು 10 ಮನೆ ಮಿಸ್ ಆಯ್ತು. ಇದ್ದಿದ್ರೆ ನಾವು 80 ಮನೆ ಇದೆ ಅಂತ ಅನ್ಕೊಂಡು ಹೋಗಿದ್ದು. 100 ತಗೊಂಡು ಹೋದ್ವಿ. 100 ಖಾಲಿ ಆಯ್ತು. ಇನ್ನೊಂದು 10 ಮನೆ ಮಿಸ್ ಆಯ್ತು. ಅದು ಏನ್ ಮಾಡಕ್ಕಾಗಲ್ಲ. ತುಂಬಾ ಜನ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದ್ಬಿಟ್ರು. ಬಟ್ ಸಖತ್ತಾಗಿತ್ತು.
ಇನ್ನ ಇದೇ ತರ ಮಾಡ್ತೀನಿ ನಾನು ಮುಂದೆ. ಇನ್ನೊಂದು 10 ಮನೆ ಪೆಂಡಿಂಗ್ ಆಯ್ತು. ಆಕ್ಷನ್ ಅಲ್ಲಿ ಇದ್ದಕ್ಕೆ ಮಾಡ್ತಿರೋದ ನೋಡಿ ನಾವು ಅನ್ಪ್ರೊಫೆಷನಲ್ ಇನ್ನ ಸುಮ್ನೆ ಮಾಡ್ತಿರೋದು. ಸೊ ಈ ತರ ಆಯ್ತು. ಬಟ್ ತುಂಬಾ ಖುಷಿ ಆಗ್ತಿದೆ. ಈ ತರ ಖುಷಿ ಮೋಸ್ಟ್ ಪ್ರಾಬಬ್ಲಿ ಎಲ್ಲೂ ಸಿಗಲ್ಲ. ಆಲ್ರೆಡಿ ಹೇಳಿದೀನಿ, ಮತ್ತೆ ಮತ್ತೆ ಹೇಳ್ತಾ ಇದೀನಿ. ನೀವು ಒಂದ್ಸತಿ ಮಾಡಿ ಅನುಭವಿಸ್ತಿರಲ್ಲ, ಇದ್ರಲ್ಲಿ ಸಿಗೋ ಖುಷಿ ಎಲ್ಲೂ ಸಿಗಲ್ಲ. ದಯವಿಟ್ಟು ನಿಮ್ ಕೈಲಿ ಆದ್ರೆ ನೀವು ಒಂದ್ಸತಿ ಮಾಡಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಇನ್ನೊಂದು ಕಾರು ಹೋಗ್ತಿದೆ. ನೋಡೋಣ ಆಮೇಲೆ ಏನನ್ಸುತ್ತೆ ಹೇಳ್ತೀನಿ.